ಸಾತ್ಲಿಂಗಯ್ಯ ಸಾಲಿಮಠ್ ಅವರು ಇವತ್ತು ರೈತ ಕ್ಷೇತ್ರೋತ್ಸವ ಮಾಡಿ ಇವತ್ತು ನಮ್ಮ ರೈತರಿಂದ ನನಗೆ ಒಂದು ಗೌರವವನ್ನು ಹಣ್ಣುಗಳಿಂದ ಆಹಾರ ಧಾನ್ಯಗಳಿಂದ ನಮಗೆ ತುಲಾಭಾರವನ್ನು ಮಾಡಿದ್ದಾರೆ. ಮತ್ತು ಎಲ್ಲ ರೈತ ಸಂಘದ ಮುಖಂಡರನ್ನ, ನಮ್ಮ ಚೆನ್ನಪ್ಪ ಪೂಜಾರಿ ಅವ್ರನ್ನ, ನಮ್ಮ ಶಶಿಕಾಂತ್ ಗುರುಗಳನ್ನೆಲ್ಲರನ್ನು ಕಳಿಸಿ ಆ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಾವು ಏನು ನೀರಾವರಿ ಕೆಲಸ ಮಾಡಿದ್ದೀನಿ ಸಿದ್ದೇಶ್ವರ ಮಹಾಸ್ವಾಮಿಗೆ ಮಾರ್ಗದರ್ಶನ ಇದೆ. ಅದರ ಪ್ರಯೋಜನ ಏನಾಗಿದೆ, ಅದಕ್ಕೊಂದು ಪ್ರತಿಫಲವಾಗಿ ಒಂದು ಸ್ಮರಣೆಯನ್ನು ಉಪಕಾರ ಸ್ಮರಣೆ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇವತ್ತು ಆಯೋಜನೆ ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಸುಂದರವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸರ್, ಕಲಬುರಗಿಯಲ್ಲಿ ಖರ್ಗೆ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಯಾವುದೇ ನಾಯಕನಿಂದ ಬೆಳೆದಂಥದ್ದಲ್ಲ, ಕಾರ್ಯಕರ್ತರಿಂದ ಬೆಳೆದಂಥ ಪಕ್ಷ. ಯಾರೂ ಕೂಡ ನಮ್ಮಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ಬಾರ್ದು, ಕಾರ್ಯಕರ್ತರು ಆ ರೀತಿ ಮಾತಾಡಬಾರ್ದು. ನೋಡಿ, ಒಂದನೇದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಅದು ಒಂದು ರಾಜಕೀಯ ಪಕ್ಷ ಆಗಿ ಹುಟ್ಟಿಕೊಂಡಿದೆ. ಸ್ವತಂತ್ರ ಹೋರಾಟ ಸಲುವಾಗಿ ಹುಟ್ಟಿದಂಥ ಒಂದು ಸಂಘಟನೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದು ಸತ್ಯ ಅದಾಗಿ. ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಮೇಲೆ, ಒಂದು ತತ್ವದ ಮೇಲೆ, ಹಾಗೆ ಬಸವಣ್ಣನವರ, ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಮೇಲೆ ಹುಟ್ಟಿದಂಥ ಪಕ್ಷ ಇದೆ. ಇವತ್ತು ಸಂವಿಧಾನ ಬೇರೆ ಅಲ್ಲ, ಬಸವಣ್ಣವರ ಸಿದ್ಧಾಂತಗಳ ಬೇರೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಬೇರೆ ಅಲ್ಲ. ಅವೆಲ್ಲವನ್ನು ಮಾಡಿಕೊಂಡು ಬಂದಂಥ ಪಕ್ಷ. ಇಲ್ಲಿ ಜನರಿಂದ ನಾವಿದ್ದೀವಿ, ಕಾರ್ಯಕರ್ತರಿಂದ ನಾವಿದ್ದೀವಿ, ನಾಯಕರಿಂದ ನಾವು ಕಾರ್ಯಕರ್ತರಿಲ್ಲ. ಹೀಗಾಗಿ ಅವರು ಭಾಳ ಸತ್ಯವಾದಂಥ ಮಾತನ್ನು ಇವತ್ತು ದಿವಸ ಹಿಂದೆ ಗೊತ್ತಿದೆಯಲ್ಲ ನಿಮಗೆ. ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಗೌಡರು, ದೇಶಮುಖರು ಎಲ್ಲ ಚುನಾವಣೆ ನಿಂತರು. ಅವ್ರ ವಿರುದ್ಧ ಸಾಮಾನ್ಯ ಜನ ಇವತ್ತು ದಿವಸ ಚುನಾವಣೆ ನಿಂತು ಗೆದ್ದರು. ಏನು ತೋರಿಸ್ತದೆ ಅಂದರೆ ಸಂಘಟನೆ ತೋರಿಸ್ತದೆ. ಗರೀಬಿ ಹಠಾವ್, ರೋಟಿ ಕಪಡ ಅವ್ರ ಮಕ್ಕ 20 ವರ್ಷದ ಕಾರ್ಯಕ್ರಮಗಳು, ಇವತ್ತು ರೇಷನ್ ಕಾರ್ಡು, ಅಂಗವಿಕಲ, ವಿಧವಾ ವೇತನ, ಏನು ವಯಸ್ಕರ ವೇತನ ಎಲ್ಲ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ 70,000 ಕೋಟಿ ರೂಪಾಯಿ ರೈತ ಸಾಲ ಮನ್ನಾ ಮಾಡಿದ್ದು ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ. ಇದೆಲ್ಲವೂ ಕಾಂಗ್ರೆಸ್ ಆಧಾರ ಹಿಡ್ಕೊಂಡು ಎಲ್ಲವೂ ಕಾಂಗ್ರೆಸ್ ಪಾರ್ಟಿಯಿಂದ ಆಗಿದೆ. ಅಚ್ಚೇ ದಿನ ನಂತರ ಬಂದಿಲ್ಲ ಇವರಿಂದ. ಪೆಟ್ರೋಲ್ ರೇಟು 65 ರೂಪಾಯಿ ಇದ್ದು 100 ಆಗ್ಯದ, ಡೀಸೆಲ್ ರೇಟು 55 ಇದ್ದು 100 ಆಗ್ಯದ, ಗ್ಯಾಸ್ ಸಿಲಿಂಡರ್ 450 ಇದ್ದು 1200 ರೂಪಾಯಿ ಆಗ್ಯದ. ಎಲ್ಲ ರೈತರು ಏನು ಗೊಬ್ಬರ, ಔಷಧಿ ಎಲ್ಲ ತುಟ್ಟಿ ಆಗ್ಯದ. ಏನು ಅಚ್ಚೇ ದಿನ ಬಂದವು? ಬೆಲೆ ಏರಿಕೆ ದಿನ ಆಗಿದೆ. ಯಾವುದು ಬೆಲೆ ಏರಿಕೆದೇ ಆಗಿದೆ, ಎಲ್ಲನೂ ಆಗಿದೆ. ಅಚ್ಚೇ ದಿನ ಅವ್ರಿಗೆ ಅದಾನಿ ಮತ್ತು ಅಂಬಾನಿಗೆ ಬಂದವು, ನಮ್ಗೆ ಯಾರು ರೈತರಿಗೆ ಜನಸಾಮಾನ್ಯರಿಗೆ ಬಂದಿಲ್ಲ. ಸರ್, ಅದು ದ್ವೇಷ ಭಾಷಣದ ಅಧಿವೇಶನದಲ್ಲಿ ಮಂಡನೆ ಆಯಿತು, ಅದರ ವಿರುದ್ಧ ಕೋರ್ಟಿಗೆ ಹೋಗ್ತೀನಿ ಅಂತ ಯತ್ನಾಳ್ ಅವರು. ಹೌದಾ? ಅಂದ್ರೆ ದ್ವೇಷ ಭಾಷಣ ಮಾಡ್ತಾರೆ ನಂಗಾಯ್ತು. ಕೋರ್ಟಿಗೆ ಯಾರು ಹೋಗ್ತಾರೆ? ಯಾರು ದ್ವೇಷ ಭಾಷಣ ಮಾಡಿದ್ರೆ ಹೋಗ್ತಾರೆ. ದ್ವೇಷ ಭಾಷಣ ಯಾರು ಒಬ್ಬರು ಸಲುವಾಗಿಲ್ಲ. ಅದು ನಾಳೆ MP ಪಾಟೀಲಿನ ದ್ವೇಷ ಭಾಷಣ ಮಾಡಿ ನನಗೂ ಅನ್ವಯಿಸ್ತದೆ, ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, BJP-ಅವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ವಹಿಸ್ತದೆ. ಇವ್ರಿಗೆ ಯಾವುದೇ ಒಂದು ಜನಾಂಗವನ್ನು ಬೈಯುವಂಥದ್ದು, ಯಾವುದೇ ಒಂದು ಧರ್ಮೀಯರನ್ನು ಬೈಯುವಂಥದ್ದು, ಬುರ್ಕಾ ದಾಡಿ ಬರಬೇಡ್ರಿ ನಮ್ಮ ಆಫೀಸ್ಗೆ ಅನ್ನೋದು, ಮೊಹಮ್ಮದ್ ಪೈಗಂಬರ್ ಅವ್ರು ಬೈಯೋದು, ಯಾರನ್ನು ಬಿಟ್ಟಾರ ಹೇಳ್ರು? ಎಲ್ಲರಿಗೂ ಬೈದಾರ. ಮತ್ತು ಅವ್ರಿಗೆ ಅಂಜಿಕೆ ಇರುವುದೇ.